ಎಲ್ರಿಗೂ ನಮಸ್ಕಾರ. ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಶುಂಠಿ ಬೆಳೆಯಲ್ಲಿ ಅತಿ ಹೆಚ್ಚು ಕಂದುಗಳು ಬರೋದಕ್ಕೆ ನಾವು ಏನು ಸ್ಪ್ರೇ ಮಾಡಬೇಕು, ಏನನ್ನು ಸ್ಪ್ರೇ ಮಾಡಿದ್ರೆ ಶುಂಠಿ ಬೆಳೆಯಲ್ಲಿ ಅತಿ ಹೆಚ್ಚು ಕಂದುಗಳು ಬರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಎಣ್ಣೆ ಸ್ಪ್ರೇ ನಾವು ಏನು ಮಾಡಬೇಕಂತ ಹೇಳೋಕ್ಕಿಂತ ಮುಂಚೆ ನಮ್ಮ ರೈತರು ಸುಮಾರು ಜನ ಕಂಪ್ಲೇಂಟ್ ಹೇಳ್ತಾಯಿದ್ರು, ಶುಂಠಿ ವೈಟ್ ಆಗಿದೆ, ಫೆರೋಸಲ್ಫೇಟ್ ಸ್ಪ್ರೇ ಮಾಡಿದ್ರು ಕೂಡ ಬ್ಲ್ಯಾಕ್ ಬರ್ತಿಲ್ಲ, ಗ್ರೀನ್ ಬರ್ತಿಲ್ಲ, ಏನು ಕಾರಣ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ನಾವು ಮಾಡೋ ಒಂದು ಸಣ್ಣ ತಪ್ಪು ನಮ್ಮ 100% ಶ್ರಮವನ್ನು ಮಣ್ಣು ಮಾಡಿಬಿಡುತ್ತೆ. ಸೊ ಏನು ಮಾಡ್ತಾರೆ, ನಾವು ಫೆರೋಸಲ್ಫೇಟ್ ಮಾಡಿದ್ರು ಕೂಡ, ನಾವು ಸ್ಪ್ರೇ ಮಾಡಿದ್ರು ಕೂಡ ಗಿಡ ಗ್ರೀನಿಶ್ ಬರ್ತಿಲ್ಲ. ಅದಕ್ಕೆ ಏನಪ್ಪ ಕಾರಣ ಅಂದರೆ ಶುಂಠಿಲಿ ಅತಿ ಹೆಚ್ಚು ನೀರು ಹಾಯಿಸ್ತಾ ಇದ್ದೀವಿ. ಅಂದರೆ ಶುಂಠಿ ಬೇಕಾಗಿರೋದಕ್ಕಿಂತ ಜಾಸ್ತಿ ಅತಿ ಹೆಚ್ಚು ನೀರು ಹಾಯಿಸ್ತಾ ಇದ್ದೀವಿ. ಅದರಿಂದ ಏನಾಗ್ತಿದೆಯಪ್ಪ ಅಂದರೆ ಶುಂಠಿ ಬೇರುಗಳಿಗೆ ಆಮ್ಲಜನಕ ಸಿಗ್ತಾ ಇಲ್ಲ. ಸೊ ಆಮ್ಲಜನಕ ಸಿಗದೇ ಇರೋದ ಕಾರಣದಿಂದ ಶುಂಠಿಲಿ ಯಾವುದೇ ಒಂದು ನ್ಯೂಟ್ರಿಯೆಂಟ್ ಅಪ್ಟೇಕ್ ಮಾಡೋಕ್ಕಾಗ್ತಿಲ್ಲ. ಇದೊಂದು ಕಾರಣ ಇದೆ. ಆಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಅತಿ ಹೆಚ್ಚು DAPನ ಬಳಕೆ ಮಾಡ್ತಾಯಿದ್ವಿ. ಸೊ ಅತಿ ಹೆಚ್ಚು DAPನ ಬಳಕೆ ಮಾಡ್ತಿರೋದ್ರಿಂದ ಅದರಲ್ಲಿ ಫಾಸ್ಫರಸ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಫೆರೋಸ್ ಅಂಶದ ಜೊತೆ ಲಾಕ್ ಆಗಿ ಫೆರಿಕ್ ಫಾಸ್ಫೇಟ್ ಆಗಿ ಬದಲಾವಣೆ ಆಗ್ತಿದೆ. ಸೊ ನಮ್ಮ ಶುಂಠಿ ಬೆಳೆಯಲ್ಲಿ ಈ ಕಾರಣದಿಂದ ಕಬ್ಬಿಣದ ಅಂಶ ಬೆಳೆಗಳಿಗೆ ಸಿಗ್ತಾ ಇಲ್ಲ. ಇನ್ನೊಂದು ಕಾರಣ ಏನಪ್ಪ ಅಂದರೆ ಕಬ್ಬಿಣದ ಅಂಶಕ್ಕೆ ಒಂದೇ ಕಾರಣ ಇರಲ್ಲ ಶುಂಠಿ ಬೆಳೆ ವೈಟ್ ಆಗೋದಕ್ಕೆ. ಸೊ ಮೆಗ್ನೀಷಿಯಂ ಸಲ್ಫೇಟ್ನ ಕೊರತೆಯಿಂದಲೇ ಇರ್ಬೋದು, ಜಿಂಕ್ ಸಲ್ಫೇಟ್ನ ಕೊರತೆ ಇರ್ಬೋದು, ಅಥವಾ ಈ ಥರ ಯಾವುದೇ ಒಂದು ನ್ಯೂಟ್ರಿಯೆಂಟ್ ಕೊರತೆಯಿಂದ ಆದರೂ ಶುಂಠಿ ಬೆಳೆ ವೈಟ್ ಆಗ್ತಾ ಇದೆ. ಸೊ ನಾವು ಇದನ್ನು ಸ್ಪ್ರೇ ಮಾಡ್ಕೊಳ್ಳೋ ಮುಖಾಂತರ ನಾವು ಶುಂಠಿನ ಬ್ಲ್ಯಾಕ್ ಮಾಡ್ಬೋದು. ಸೊ ಇದು ನಮ್ಮ ರೈತರು ಕೇಳಿದಕ್ಕೆ ಇದನ್ನು ಒಂದು ಆನ್ಸರ್ನ ಹೇಳಿದ್ದೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಶುಂಠಿಲಿ ಎಣ್ಣೆ ಸ್ಪ್ರೇ ನಾವು ಏನೇನು ಮಾಡಬೇಕು, ಕಂದುಗಳು ಜಾಸ್ತಿ ಬರೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಾವು ಮೊದಲನೇದಾಗಿ ಏನು ಸ್ಪ್ರೇ ಮಾಡಬೇಕು ಅಂದರೆ ಸೀವೀಡ್ ಎಕ್ಸ್ಟ್ರಾಕ್ಟ್, ಅಂದರೆ ಸಮುದ್ರ ಕೆಳೆ. ಇದೊಂದು ನೈಸರ್ಗಿಕ PGR ಅಂದರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಆಗಿರುತ್ತೆ. ಅಂದರೆ ನಾವು ನೈಸರ್ಗಿಕವಾಗಿ ಸಿಗುವಂಥ ಒಂದು PGR. ಸೊ ಇದನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಶುಂಠಿ ಬೆಳೆಯಲ್ಲಿ ಈಗ ಸಣ್ಣದಾಗಿ ನಾವು 2 ತಿಂಗಳ ನಂತರ ಅತಿ ಹೆಚ್ಚು ಕಂದುಗಳು ಬರೋದಕ್ಕೆ ಶುರು ಆಗುತ್ತೆ. ಶುಂಠಿ ಬೆಳೆಯಲ್ಲಿ ಇವೇನು ನಾವು ಸಣ್ಣದಾಗಿ ನೋಡ್ತಾ ಇರೋ ಕಂದುಗಳು, ಈ ಕಂದುಗಳನ್ನ ಸೀವೀಡ್ ಎಕ್ಸ್ಟ್ರಾಕ್ಟ್ ಸ್ಪ್ರೇ ಮಾಡೋದ್ರಿಂದ ಕಂದುಗಳು ಅತಿ ಹೆಚ್ಚು ಕಂದುಗಳು ಬರೋದಕ್ಕೆ ಶುರು ಮಾಡುತ್ತೆ. ಸೊ ಇದನ್ನು 200 ಲೀಟರ್ ಬ್ಯಾರಲ್ಗೆ 500 ml ಹಾಕಿ ಸೀವೀಡ್ ಎಕ್ಸ್ಟ್ರಾಕ್ಟ್ನ ಸ್ಪ್ರೇ ಮಾಡಬೇಕು. ಯಾವುದಾದ್ರೂ ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪ್ನಿಯ ಸೀವೀಡ್ ಎಕ್ಸ್ಟ್ರಾಕ್ಟ್ ಟಾನಿಕನ್ನು ತೊಗೊಂಡು ಸ್ಪ್ರೇ ಮಾಡಿ. ಸೊ ಇದ್ರ ಜೊತೆ ನಾವು ಅಮಿನೋ ಆಸಿಡನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಅಮಿನೋ ಆಸಿಡ್ಸ್ ನಾನು ಹೇಳ್ಕೊಟ್ಟಿದ್ದೆ, ಅಮಿನೋ ಆಸಿಡ್ಸ್ ಏನೇನು ಕೆಲಸ ಮಾಡುತ್ತೆ ಅಂತ. ಸೊ ಅಮಿನೋ ಆಸಿಡ್ಸ್ ನಮಗೆ ಒತ್ತಡ ನಿರ್ವಹಣೆನ ಮಾಡುತ್ತೆ. ಅಂದರೆ ಹವಾಮಾನ ವೈಪರೀತ್ಯ, ಅತಿ ಹೆಚ್ಚು ಬಿಸಿಲು ಆಗ್ಬೋದು, ಅತಿ ಹೆಚ್ಚು ಮಳೆ ಆಗ್ಬೋದು, ಇದರಿಂದ ಶುಂಠಿ ಬೆಳೆಯಲ್ಲಿ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಅಮಿನೋ ಆಸಿಡ್ಸ್ನ ಯೂಸ್ ಮಾಡ್ತೀವಿ. ಸೊ ಅಮಿನೋ ಆಸಿಡ್ಸ್ನ ಯೂಸ್ ಮಾಡೋದ್ರಿಂದ ಗಿಡ ಗ್ರೀನಿಶ್ ಕೂಡ ಆಗುತ್ತೆ. ಹಾಗೆ ಮಣ್ಣಲ್ಲಿರೋಂಥ ನ್ಯೂಟ್ರಿಯೆಂಟ್ನ ವೇಗವಾಗಿ ಶುಂಠಿ ಬೆಳೆ ಅಪ್ಟೇಕ್ ಮಾಡ್ಕೊಳ್ಳೋದಕ್ಕೆ ಅಮಿನೋ ಆಸಿಡ್ಸ್ ಹೆಲ್ಪ್ ಮಾಡುತ್ತೆ. ಸೊ ಸೀವೀಡ್ ಎಕ್ಸ್ಟ್ರಾಕ್ಟ್, ಅಮಿನೋ ಆಸಿಡ್ಸ್, ಇದ್ರ ಜೊತೆ ನಾವು ಮೆಗ್ನೀಷಿಯಂ ಸಲ್ಫೇಟ್ನ ಸ್ಪ್ರೇ ಮಾಡಬೇಕಾಗತ್ತೆ. ಹೌದು, ಮೆಗ್ನೀಷಿಯಂ ಸಲ್ಫೇಟ್ನ ಪ್ರತಿ ಲೀಟ್ರಿಗೆ 2 ಗ್ರಾಮ್ ಅನ್ನೋ ಹಾಗೆ, ಅಂದರೆ ಬ್ಯಾರಲ್ಗೆ 400 ಗ್ರಾಮ್ ತನಕ ನಾವು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವೈಟ್ ಇದ್ದಿದ್ದು ಕೂಡ ಗ್ರೀನಿಶ್ ಆಗುತ್ತೆ. ಆ್ಯಂಡ್ ಈಗ ಎಲೆಗಳಲ್ಲಿ ಕ್ಲೋರೋಫಿಲ್ ಜಾಸ್ತಿ ಆಗುತ್ತೆ. ಸೊ ಕ್ಲೋರೋಫಿಲ್ ಜಾಸ್ತಿ ಆದರೆ ಗಿಡ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ. ಇದರಿಂದ ನಾವು ಮೆಗ್ನೀಷಿಯಂ ಸಲ್ಫೇಟ್ನ ಸ್ಪ್ರೇ ಮಾಡೋದ್ರಿಂದ. ಇದಾದ ನಂತರ ನಾವು ಇನ್ನೇನು ಸ್ಪ್ರೇ ಮಾಡಬೇಕು, ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪ್ನಿಯ ಮೈಕ್ರೋ ನ್ಯೂಟ್ರಿಯೆಂಟ್ನ ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ನ ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೆ ಯಾವುದೇ ಒಂದು ನ್ಯೂಟ್ರಿಯೆಂಟ್ನ ಕೊರತೆ ಇದ್ದರೂ ಈ ನಾವು ಮೈಕ್ರೋ ನ್ಯೂಟ್ರಿಯೆಂಟಲ್ಲಿ ಕೊಡ್ಬೋದು, ಕೊರತೆಯನ್ನು ನೀಗಿಸ್ಬೋದು. ಸೊ ಇಷ್ಟು ನ್ಯೂಟ್ರಿಯೆಂಟ್ ಎಣ್ಣೆ ಸ್ಪ್ರೇ ಆಗಿರುತ್ತೆ. ಸೊ ಇದ್ರ ಜೊತೆ ನಾವು ಇನ್ನೊಂದು ಕೂಡ ಆ್ಯಡ್ ಮಾಡ್ಬೋದು, ಫಲ್ವಿಕ್ ಆ್ಯಸಿಡ್. ಯೂಮಿಕ್ ಆ್ಯಸಿಡ್ ಅಲ್ಲ, ಸಿಂಗಲ್ ಫಲ್ವಿಕ್ ಆ್ಯಸಿಡ್ ಇರೋವಂಥ ಒಂದು ನಾವು ಮಾಲಿಕ್ಯೂಲ್ನ ಸ್ಪ್ರೇ ಮಾಡ್ಬೋದು. ಇದ್ರ ಜೊತೆ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಇದು ಕೂಡ ಟಿಲ್ಲರ್ಸ್ಗಳಂದರೆ ಶುಂಠಿಲಿ ಕಂದುಗಳ ಸಂಖ್ಯೆ ಜಾಸ್ತಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನೇನು ಅಂದರೆ 500 ml, ಒಂದು ಬ್ಯಾರಲ್ಗೆ 500 ml ಸೀವೀಡ್ ಎಕ್ಸ್ಟ್ರಾಕ್ಟ್, 500 ml ಅಮಿನೋ ಆಸಿಡ್ಸ್, ಹಾಗೆ 400 ಗ್ರಾಮ್ ತನಕ ನೀವು ಮೆಗ್ನೀಷಿಯಂ ಸಲ್ಫೇಟ್ನ ಸ್ಪ್ರೇ ಮಾಡ್ಬೋದು. ಹಾಗೆ ಫಲ್ವಿಕ್ ಆ್ಯಸಿಡ್ನ ಸ್ಪ್ರೇ ಮಾಡ್ಬೋದು. ಹಾಗೆ ಒಂದು ಒಳ್ಳೆ ರೆಪ್ಯೂಟೆಡ್ ಕಂಪ್ನಿಯ ಮೈಕ್ರೋ ನ್ಯೂಟ್ರಿಯೆಂಟ್ನ ಸ್ಪ್ರೇ ಮಾಡ್ಬೋದು. ಇದ್ರ ಜೊತೆ ನಾವು ಗಿಡದಲ್ಲಿ ಯಾವುದೇ ಕೊರತೆನ ಅನುಗುಣವಾಗಿ ವಾಟರ್ ಸಲ್ಯುಬಲ್ನ ಆ್ಯಡ್ ಮಾಡ್ಬೋದು. ಲೈಕ್ 1261R ಆಗಿರ್ಬೋದು, ಅಥವಾ 13045, 022 ಮುಂದಕ, ಅಥವಾ ಈ ಥರ ವಾಟರ್ ಸಲ್ಯುಬಲ್ನ ನಾವು ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಶುಂಠಿಲಿ ಅತಿ ಹೆಚ್ಚು ಕಂದುಗಳು ಬರೋದಕ್ಕೆ ಕಾರಣ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಶುಂಠಿಲಿ ಮಣ್ಣು ಹಾಕೋದ್ರಿಂದ ಏನು ಪ್ರಯೋಜನಗಳು, ಯಾವ ಹಂತದಲ್ಲಿ ಮಣ್ಣು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.